ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಹಾನಗಲ್. BA ಥರ್ಡ್ ಸೆಮಿಸ್ಟರ್, ಪೊಲಿಟಿಕಲ್ ಸೈನ್ಸ್, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಸೆಷನ್ 26. ಟುಡೇ ವಿ ಆರ್ ಡಿಸ್ಕಸಿಂಗ್ ಗಾಂಧೀಜೀಸ್ ವ್ಯೂಸ್ ಆನ್ ಸತ್ಯಾಗ್ರಹ. ಸತ್ಯಾಗ್ರಹದ ಕುರಿತಾಗಿರುವಂತಹ ಗಾಂಧೀಜಿಯವರ ವಿಚಾರಧಾರೆಗಳನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ. Gandhiji involved the techniques of satyagraha, a noble and unique way to resist the civil. It is a device through which the unjust improve, untruthful and civil are visited through love, self-punishment and self-purification and self-suffering. Satyagraha is more than the possessive resistance as it goes beyond it. It denotes the methods of securing rights by personal suffering. It is opposed to resistance by arms and cardinal concept of ಗಾಂಧಿಯನ್ ಪೊಲಿಟಿಕಲ್ ಥಿಯರಿ. ಸೊ ಭಾರತೀಯ ರಾಜಕೀಯ ಚಿಂತನೆಯಲ್ಲಿ ಗಾಂಧೀಜಿಯವರ ಒಂದು ರಾಜಕೀಯ ಚಿಂತನೆಯನ್ನು ನಾವು ನೋಡೋದಾದರೆ, ಸೊ ವ್ಯಕ್ತಿಯನ್ನು ಒಂದು ಸಮಾಜದ ವಿರುದ್ಧ ಅಂದರೆ ಸಮಾಜದ ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕಾಗಿ ಅಥವಾ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕಾಗಿ ಅಥವಾ ಕಾನೂನುಗಳ ವಿರೋಧಿ ಕಾನೂನುಗಳ ವಿರುದ್ಧ ಹೋರಾಡೋದಕ್ಕಾಗಿ ವ್ಯಕ್ತಿ ತನ್ನ ಸ್ವಯಂ ದಂಡನೆಯನ್ನು ಮತ್ತು ಸ್ವಯಂ ಶುದ್ಧೀಕರಣವನ್ನು ಮಾಡಿಕೊಳ್ಳುವ ಮೂಲಕ ಪ್ರತಿರೋಧವನ್ನು ವ್ಯಕ್ತಪಡಿಸುವುದನ್ನು ನಾವು ಸತ್ಯಾಗ್ರಹ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ಸತ್ಯಾಗ್ರಹ ಅಂದರೆ ಏನು? ಮೀನಿಂಗ್ ಆಫ್ ಸತ್ಯಾಗ್ರಹ. ಸತ್ಯಾಗ್ರಹ ಕನ್ಸಿಸ್ಟ್ ಆಫ್ 2 words, that is satya which means truth and agraha which means force, request or strength. The literary meaning of the word satyagraha is persistence for truth. It means deliberate, conscious assertion of truth and rights against the vested interest, elaborating the concept. ಸೊ ಸತ್ಯ ಅಂತ ಹೇಳಿದ್ರೆ ನಿಜಾಂಶ ಅಥವಾ ಮೌಲ್ಯಗಳು, ಆಗ್ರಹ ಅಂತ ಹೇಳಿದ್ರೆ ಫೋರ್ಸ್ ಅಂದರೆ ಬಲ ಪ್ರಯೋಗವನ್ನು, ಮೌಲ್ಯಗಳಿಗಾಗಿ ಅಂತಿಮವಾಗಿರುವಂತಹ ಸತ್ಯದ ಅಂಶಗಳಿಗಾಗಿ ಇಲ್ಲಿ ಸ್ವಯಂ ದಂಡನೆ ಎನ್ನುವಂತಹ ಅಸ್ತ್ರವನ್ನು ಬಳಸೋದೇ ಸತ್ಯಾಗ್ರಹವಾಗಿದೆ. ಸೊ ಈ ಸತ್ಯಾಗ್ರಹವನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಹೊಂದಿರಬೇಕಾದಂತಹ ಗುಣಗಳು ಅಥವಾ ಅವನಿಗಿರಬೇಕಾದಂತಹ ಅರ್ಹತೆಗಳನ್ನು ನಾವು ನೋಡೋಣ. ಸತ್ಯಾಗ್ರಹಿ ಆ್ಯಂಡ್ ಹಿಸ್ qualification. Satyagraha is a technique never stand for social or political designation. A satyagraha illiterally obey the laws of the state. ಸೊ ಇಲ್ಲಿ ಸತ್ಯಾಗ್ರಹಿ ಆಗಿರುವಂಥವನು ರಾಷ್ಟ್ರದ ಕಾಯ್ದೆಗಳಿಗೆ ಅಥವಾ ರಾಜ್ಯದ ಕಾಯ್ದೆಗಳಿಗೆ ಬದ್ಧನಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಹಿ ಶುಡ್ ನೋ ವಾಟ್ ಈಸ್ ದ ಲಾಸ್ ಆ್ಯಂಡ್ ಹಿ ಶುಡ್ ಬಿ ಎ ಡಿಸಿಪ್ಲೈನ್ಡ್ ಮ್ಯಾನ್. ಸೊ ಅವನು ಒಬ್ಬ ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದರೆ, ಸೊ ಆ ನಿಯಮಾವಳಿಗಳನ್ನು ಪಾಲಿಸುವಂತಹ ವ್ಯಕ್ತಿಯಾಗಿದ್ದರೆ ಆಗ ಆ ವ್ಯಕ್ತಿ ಗೊತ್ತಾಗುತ್ತೆ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಸೊ ಇವುಗಳನ್ನು ಸರಿ ತಪ್ಪುಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮೊದಲು ಆ ಕಾಯ್ದೆಗಳಿಗೆ ಆ ವ್ಯಕ್ತಿ ಏನಾಗಿರಬೇಕು ಅಂತ ಹೇಳಿದರೆ ಬದ್ಧನಾಗಿರಬೇಕು. ಎ ಸತ್ಯಾಗ್ರಹಿ ಹೂ ಬಿಲೀವ್ಡ್ ದಟ್ ದ ಸೋಲ್ ಕ್ಯಾನ್ ಬಿ ಎ ಸೇವ್ಡ್ ಫ್ರಮ್ ದ ಇವಿಲ್ಸ್. ಸೊ ಒಬ್ಬ ಸತ್ಯಾಗ್ರಹಿ ಏನು ಮಾಡಬೇಕು ಅಂತ ಹೇಳಿದರೆ ತನ್ನ ಆತ್ಮಸಾಕ್ಷಿಗೆ ಹೆಚ್ಚು ಒತ್ತನ್ನು ನೀಡಬೇಕು. ಸೊ ಆತ್ಮಸಾಕ್ಷಿ ಹೇಳುವ ರೀತಿಯಲ್ಲಿ ಸೊ ಇವು ಸಾಮಾಜಿಕ ಸಮಸ್ಯೆಗಳಿಗೆ ಹೇಗೆ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಸತ್ಯಾಗ್ರಹಿಗೆ ಒಂದು ಅರಿವು ಅನ್ನೋಂಥದ್ದು ಇರಬೇಕು. ಆಲ್ವೇಸ್ ಪ್ರಾಕ್ಟೀಸ್ ಅಹಿಂಸಾ, ಗ್ರೇಡ್ಲಿ ಎಕ್ಸ್ಪೆಕ್ಟೆಡ್ ಆಲ್ ಕೈಂಡ್ಸ್ ಆಫ್ ಸಫರಿಂಗ್ ವಿಚ್ ಮ್ಯಾನ್ ರಿಸಲ್ಟ್ ಫ್ರಮ್ ಹಿಸ್ ಟ್ರೂತ್ಫುಲ್ನೆಸ್. ಸೊ ಸತ್ಯಕ್ಕಾಗಿ ಅಥವಾ ಆ ಅಹಿಂಸೆ ಏನು ತನ್ನ ಗುರಿಯನ್ನು ತಲುಪೋದಕ್ಕಾಗಿ ತನ್ನ ಸ್ವಯಂ ದಂಡನೆಯನ್ನು ಆ ವ್ಯಕ್ತಿ ಅನುಸರಿಸಬೇಕು. ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಏನು ಮಾಡಬಾರ್ದು ಅಂತ ಹೇಳಿದರೆ ತನ್ನ ಅಹಿಂಸಾ ಮಾರ್ಗವನ್ನು ತ್ಯಜಿಸಬಾರದು ಮತ್ತು ಅಸತ್ಯ ಮಾರ್ಗವನ್ನು ಕೂಡ ಅನುಸರಿಸಬಾರದು. ಗಾಂಧಿ ಫೆಲ್ಟ್ ದಟ್ ಬ್ರಹ್ಮಚರ್ಯ. ಸೊ ಅಂದರೆ ಗಾಂಧೀಜಿಯವರು ಹೇಳುವ ಪ್ರಕಾರ ಪ್ರತಿಯೊಬ್ಬ ಸತ್ಯಾಗ್ರಹಿಯೂ ಕೂಡ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಎನ್ನುವಂಥದ್ದು. ಟ್ರುತ್ ದ ಅಲ್ಟಿಮೇಟ್ ರಿಯಾಲಿಟಿ. ಸೊ ಅಂದರೆ ಸತ್ಯ ಅಂತ ಹೇಳಿದ್ರೆ ಅದು ಅಂತಿಮವಾಗಿರುವಂಥದ್ದು. ಯಾವುದೇ ಅಂದರೆ ಜಾತಿ, ವರ್ಣ, ಲಿಂಗ, ದೇಶ, ವಿದೇಶ, ಭಾಷೆ ಇವು ಯಾವುದನ್ನು ಕೂಡ ಸಂಬಂಧ ಯಾವುದನ್ನು ಕೂಡ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ
ಅನುಸರಿಸುವಂತಹ ಒಂದು ಕ್ರಮವೇ ಸತ್ಯವಾಗಿರುತ್ತೆ. ಸೊ ಆ ಒಂದು ಅಂತಿಮವಾಗಿರುವಂತಹ ಸತ್ಯದ ಬಗ್ಗೆ ತನ್ನ ನಿಸ್ವಾರ್ಥತೆಯನ್ನು ಅಥವಾ ತನ್ನ ಸ್ವಯಂ ಸಂಬಂಧಗಳನ್ನು ಆ ವ್ಯಕ್ತಿ ತೋರಿಬೇಕು. ಸೊ ಅಲ್ಲಿ ಮುಕ್ತವಾಗಿ ಒಂದು ಸಮಾಜದ ಹಿತದೃಷ್ಟಿಯಿಂದ ಮಾತ್ರ ಆ ವ್ಯಕ್ತಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ವಿಷಯ ವಸ್ತುವನ್ನು ನೋಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಅದರ ನಂತರದಲ್ಲಿ ಅರ್ಹತೆಗಳಷ್ಟೇ ಅಲ್ಲ, ಗಾಂಧೀಜಿಯವರ ಪ್ರಕಾರ ಯಾವ ನಿಯಮಾವಳಿಗಳನ್ನು ಒಬ್ಬ ಸತ್ಯಾಗ್ರಹಿ ಅನುಸರಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಕೆನೆನ್ಸ್ ಫಾರ್ ದ ಸತ್ಯಾಗ್ರಹಿ. ಎ ಸತ್ಯಾಗ್ರಹಿ ಶುಡ್ ಸ್ಟ್ರಿಕ್ಟ್ಲಿ ಅಬ್ಸರ್ವ್ ದ ಸರ್ಟನ್ ಕ್ಯಾನನ್ಸ್ ಫಾರ್ ಮಾರಲ್ ಡಿಸಿಪ್ಲಿನ್. ಅಂದರೆ ತನ್ನಲ್ಲಿ ಒಂದು ನೈತಿಕ ಮೌಲ್ಯಗಳು ಬರಬೇಕು ಅಂತ ಹೇಳಿದ್ರೆ, ಒಂದು ನೈತಿಕ ಶಿಸ್ತು ಅನ್ನುವಂಥದ್ದು ಬರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಕಡ್ಡಾಯವಾಗಿ ಈ ನಿಯಮಾವಳಿಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಈ ಮಸ್ಟ್ ಮಾರಲ್, ಸ್ಪಿರಿಚುವಲ್ ಆ್ಯಂಡ್ ವರ್ಚುವಲ್ಸ್. ಅಂದರೆ ಆ ವ್ಯಕ್ತಿ ಮೌಲ್ಯಯುತವಾಗಿರಬೇಕು, ನೈತಿಕನಾಗಿರಬೇಕು ಹಾಗೂ ಆಧ್ಯಾತ್ಮಿಕತೆಯನ್ನು ಅವನು ಹೊಂದಿರಬೇಕು. ಎ ಮ್ಯಾನ್ ಆಫ್ ಮಾರಲ್ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಟು ಫೈಟ್ ದ ಇವಿಲ್ ಆಫ್ ಸೊಸೈಟಿ. ಸೊ ಆ ವ್ಯಕ್ತಿಗೆ ದೈಹಿಕವಾಗಿರುವಂತಹ ಬಲಿಷ್ಠತೆಗಿಂತ ಮಾನಸಿಕವಾಗಿರುವಂತಹ ಬಲಿಷ್ಠತೆ ಮತ್ತು ಧೈರ್ಯ ಅನ್ನುವಂಥದ್ದು ಅಗತ್ಯವಾಗಿ ಬೇಕು ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕಾಗಿ. ಎಂಡೋರ್ಡ್ ದ ವಿತ್ ಕ್ವಾಲಿಟೀಸ್ ಲೈಕ್ ಡಿಟರ್ಮಿನೇಷನ್, ಕಮಿಟ್ಮೆಂಟ್, ಡಿಸಿಪ್ಲಿನ್, ಡಿವೋಷನ್, ಕರೇಜ್. ಅಂದರೆ ಆ ವ್ಯಕ್ತಿಗೆ ಧೈರ್ಯ ಅನ್ನುವಂಥದ್ದು, ಧೈರ್ಯದ ಜೊತೆಗೆ ಏನು ಬದ್ಧತೆ ಅನ್ನುವಂಥದ್ದು ಇರಬೇಕು, ಹಾಗೂ ಅವನಲ್ಲಿ ಶಿಸ್ತು ಅನ್ನೋಂಥದ್ದು ಇರಬೇಕು, ಮತ್ತು ದೈವತ್ವವೂ ಕೂಡ ಇರಬೇಕು. ಸೊ ಇವುಗಳೆಲ್ಲವೂ ಕೂಡ ಆ ವ್ಯಕ್ತಿಯಲ್ಲಿ ಕಡ್ಡಾಯವಾಗಿ ಇರಬೇಕು. ಒಬಿಡಿಯಂಟ್ ಟು ದಿ ಲೀಡರ್ ಆಫ್ ಸತ್ಯಾಗ್ರಹಿ ಯೂನಿಟ್. ಸೊ ಅವನು ಆ ಒಬ್ಬ ಸತ್ಯಾಗ್ರಹಿ ಆದಂಥವನು ತನ್ನ ನಾಯಕನ ಆದೇಶಗಳಿಗೆ ಕಡ್ಡಾಯವಾಗಿ ಬದ್ಧನಾಗಿರಬೇಕು. ಸ್ಟ್ರಾಂಗ್ ಆ್ಯಂಡ್ ಶಾರ್ಟ್ ಪ್ರಾಕ್ಟೀಸ್ ಬ್ರಹ್ಮಚರ್ಯ. ಅಂದರೆ ಬ್ರಹ್ಮಚರ್ಯವನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಅಬ್ಸಲ್ಯೂಟ್ಲಿ ಫರ್ಮ್ ಇನ್ ಹಿಸ್ ರಿಸಾಲ್ವ್, ರೀಸನೇಬಲ್, ರ್ಯಾಷನಲ್ ಇನ್ ಹಿಸ್ ಅಪ್ರೋಚ್. ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ರ್ಯಾಶ್ ಆಗಿ ಅಥವಾ ಏನಪ್ಪ ಅಂತ ಹೇಳಿದರೆ ಕ್ರೌರ್ಯದ ಮೂಲಕ ಅಥವಾ ಒರಟುತನದ ಮೂಲಕ ವರ್ತಿಸಬಾರ್ದು. ಪ್ಯೂರ್ ಇನ್ ಹಿಸ್ ಮೈಂಡ್, ಕ್ಲೀನ್ ಇನ್ ಹಿಸ್ ಹಾರ್ಟ್ ಆ್ಯಂಡ್ ಜಸ್ಟ್ ಹಿಸ್ ಡೀಡ್ಸ್. ಸೊ ಆ ವ್ಯಕ್ತಿ ಮನಸ್ಸಿನಲ್ಲಿ ಶುದ್ಧನಾಗಿರಬೇಕು, ತನ್ನ ಕೃತಿಗಳಲ್ಲಿ ಕಾರ್ಯದಲ್ಲಿ ಪರಿಶುದ್ಧನಾಗಿರಬೇಕು, ತನ್ನ ಹೃದಯದಲ್ಲೂ ಕೂಡ ಪರಿಶುದ್ಧತೆಯನ್ನು ಹೊಂದಿರಬೇಕು, ಮತ್ತು ತನ್ನ ನಿಯಮಾವಳಿಗಳು ಅಥವಾ ನಡಾವಳಿಯಲ್ಲಿ ಕೂಡ ಅವನು ಪರಿಶುದ್ಧನಾಗಿರಬೇಕು. ಆಲ್ವೇಸ್ ಫ್ರಮ್ ಆಲ್ ದ ವಾಯ್ಸ್ ಲೈಕ್ ಆ್ಯಂಗರ್, ಪ್ಯಾಷನ್, ಲಸ್ಟ್, ಗ್ರೀಡ್, ಸೆಲ್ಫಿಶ್ನೆಸ್. ಸೊ ಸ್ವಾರ್ಥತೆಯಿಂದ ಕೂಡಿರಬಾರ್ದು, ಸಿಟ್ಟುಗಳಿಂದ ಕೂಡಿರಬಾರ್ದು. ಸೊ ಅವನ ಒಂದು ದಯೆ, ಕರುಣೆ ಅಥವಾ ಮಾನವೀಯ ಮೌಲ್ಯಗಳು ಇಲ್ಲಿ ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ಮನೋಭಾವವನ್ನು ಹೊಂದಿರಬೇಕು. ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಲರ್ನಿಂಗ್, ಕಲ್ಚರ್ ಆ್ಯಂಡ್ ಶುಡ್ ನಾಟ್ ಡಿವೈಡ್ ಫ್ರಮ್ ದ ಪಾತ್ ಆಫ್ ಹಿಸ್ ರೈಟ್ಲಿ ಚೂಸನ್. ಸೊ ಆ ವ್ಯಕ್ತಿ ಒಂದು ನಿಯಮಾವಳಿಗಳಿಗೆ ಬದ್ಧನಾಗಿರಬೇಕು. ಹಿ ಮ್ಯಾನ್ ಆಫ್ ದಿ ಪ್ರಿನ್ಸಿಪಲ್ಸ್. ಮತ್ತು ಕಲಿಯುವಂತಹ ವಿದ್ಯಾರ್ಥಿ ಅಥವಾ ಕಲಿಕಾ ವ್ಯಕ್ತಿಯಾಗಿರಬೇಕು. ಅವನ ಸಂಸ್ಕೃತಿಯ ಬಗ್ಗೆ ಮತ್ತು ದೈವತ್ವದ ಬಗ್ಗೆ ಅಥವಾ ಆಧ್ಯಾತ್ಮಿಕತೆಯ ಬಗ್ಗೆ, ಸೊ ಯಾವ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಗೆ ಸ್ಪಷ್ಟತೆ ಅನ್ನೋಂಥದ್ದು ಇರಬೇಕು ಅನ್ನೋದು ಗಾಂಧೀಜಿಯವರ ಒಂದು ಅಭಿಪ್ರಾಯ. ಸೊ ಇವುಗಳನ್ನೆಲ್ಲ ಅಂಶಗಳನ್ನು ನಾವು ನೋಡೋದಾದರೆ ಒಬ್ಬ ಸ್ವಯಂ ನಿಯಂತ್ರಿತ ಅಥವಾ ಸ್ವಯಂ ಪ್ರೇರಿತವಾಗಿರುವಂತಹ ವ್ಯಕ್ತಿ ಹೇಗಿರಬೇಕು. ಸೊ ಈ ವ್ಯಕ್ತಿ ಸತ್ಯಾಗ್ರಹ ಅಂದರೆ ಉಪವಾಸವನ್ನು ಕೈಗೊಳ್ಳುವ ಮೂಲಕ ಅಥವಾ ತನ್ನ ನಿರಂತರವಾಗಿರುವಂತಹ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಪ್ರತಿಯೊಂದು ವಿಷಯ ವಸ್ತುವನ್ನು ನೈತಿಕತೆ, ಮಾನವೀಯತೆ ಮತ್ತು ಆಧ್ಯಾತ್ಮಿಕತೆಯಿಂದ ನೋಡುವ ಮೂಲಕ ವ್ಯಕ್ತಿ ಇದ್ದಾಗ ಅವನಲ್ಲಿ ಸಹಜವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಶಕ್ತಿ ಅನ್ನೋಂಥದ್ದು ಇರುತ್ತೆ. ಅಂತಹ ಶಕ್ತಿ ಈ ಸಮಾಜದ ಸುಧಾರಣೆಗೆ ಅಗತ್ಯವಾಗಿ ಬೇಕು ಅನ್ನೋದು ಗಾಂಧೀಜಿಯವರ ಒಂದು ಅಭಿಪ್ರಾಯ. ಸತ್ಯಾಗ್ರಹ ಬೇಸ್ಡ್ ಆನ್ ಪರ್ಸನಲ್ ಪ್ಯೂರಿಫಿಕೇಷನ್, ಎ ಸರ್ಟನ್ ಆಫ್ ಪೊಲಿಟಿಕಲ್ ಪವರ್ ಈಸ್ ಎ ಗ್ರೇಟೆಡ್ ಕಾಂಟ್ರಿಬ್ಯೂಷನ್ ಆಫ್ ಗಾಂಧಿ to political thought. It is a pure means adopted to achieve a righteousness, and a satyagrahi according to Gandhi must always read Bhagavad Gita and Ramacharita Manasa of Goswami Tulsidas, so that he can acquire all the requested qualities which will be ultimately helps him to attaining the desires
ಗೋಲ್ಸ್. ಸೊ ತನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಪರಿಶುದ್ಧನಾಗಿರಬೇಕು. ಆ ಪರಿಶುದ್ಧತೆಯನ್ನು ಕಂಡುಕೊಳ್ಳೋದಕ್ಕಾಗಿ ಭಗವದ್ಗೀತೆ ಮತ್ತು ರಾಮಚರಿತದಾಸ ಗೋಸ್ವಾಮಿ ತುಳಸಿದಾಸ್ ಅವರು ಬರೆದಂತಹ ರಾಮಚರಿತ ಮಾನಸ ಒಂದು ಕೃತಿಯನ್ನು ಅಧ್ಯಯನ ಮಾಡಬೇಕು. ಸೊ ಅದರ ಜೊತೆಗೆ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಕೇವಲ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ತನ್ನ ವಚನಗಳ ಮೂಲಕ ತನು ಮನದಿಂದ ಆ ವ್ಯಕ್ತಿ ಏನಾಗಿರಬೇಕು ಅಂತ ಹೇಳಿದರೆ ಪರಿಶುದ್ಧನಾಗಿರಬೇಕು. ಸೊ ಈ ಪರಿಶುದ್ಧತೆ ಇದ್ದಾಗ ಮಾತ್ರವೇ ಏನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದರೆ ತನ್ನ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಒಟ್ಟಾರೆ ಅಭಿಪ್ರಾಯವಾಗಿದೆ. ಸೊ ಈ ತತ್ವವನ್ನು ನಾವು ಆಧುನಿಕ ಪ್ರಪಂಚದಲ್ಲಿ ಅಪರಾಧಗಳು ಹೆಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಅಸೂಯೆ ಹೆಚ್ಚಾಗುತ್ತಿರುವಂತಹ ಸಂದರ್ಭದಲ್ಲಿ ಅನುಸರಿಸುವಂಥದ್ದು ಅಗತ್ಯವಾಗಿರುವಂತಹ ಅಂಶವಾಗಿದೆ. ಆ ಕಾರಣಕ್ಕಾಗಿ ಗಾಂಧೀಜಿಯವರನ್ನು ಒಂದು ವಿಶ್ವ ಮಹಾನವ ಅಂತ ಹೇಳಿ ಕರೀತಾರೆ. ಸೊ ಇಂತಹ ಒಂದು ವ್ಯಕ್ತಿತ್ವದ ಗುಣಗಳನ್ನು ಅಳವಡಿಸಿಕೊಳ್ಳೋದು ಅಗತ್ಯವಾಗಿದೆ. ಥ್ಯಾಂಕ್ ಯು.